ನಮಸ್ಕಾರ ಟ್ರೈನೀಸ್. ಇವತ್ತಿನ ದಿವಸ ನಾವು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಅಪ್ಲೈನ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಆಕ್ಚುಲಿ ಡೊಮೆಸ್ಟಿಕ್ ಅಪ್ಲೈನ್ಸಸ್ ಅಂದ್ರೆ ಏನು, ಏನಕ್ಕೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಮತ್ತೆ ಅದರಲ್ಲಿ ಪಾರ್ಟ್ಸ್ ಏನೇನು ಬರ್ತದೆ, ನೆಕ್ಸ್ಟ್ ಅದನ್ನ ನಾವು ಯಾವ ಥರ ಅದನ್ನ ರಿಪೇರಿ ಮಾಡ್ಬೋದು, ಮತ್ತೆ ಕೆಟ್ಟೋದಾಗ ಯಾವ ಥರ ರಿಪೇರಿ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟು ನಾವು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಅಪ್ಲೈನ್ಸಸ್ ಅಂದ್ರೆ ಏನೇನು ಬರ್ತದೆ ಅವುಗಳ ಬಗ್ಗೆ ತಿಳ್ಕೋಬೇಕು. ಫಸ್ಟ್ ಡೊಮೆಸ್ಟಿಕ್ ಅಪ್ಲೈನ್ಸಸ್ ಅಂತಂದ್ರೆ ನಾವು ಮನೆಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಒಂದು ಐರನ್ ಬಾಕ್ಸ್ ಆಗಿರ್ಬೋದು, ಸ್ಟವ್ ಆಗಿರ್ಬೋದು, ಗೀಸರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು. ಇವನ್ನೆಲ್ಲ ಸೇರಿಸಿ ನಾವೇನಂತ ಕರಿತೀವಿ, ಡೊಮೆಸ್ಟಿಕ್ ಅಪ್ಲೈನ್ಸಸ್ ಅಂತ ಕರಿತೀವಿ. ಅದೇ ರೀತಿ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಎಲೆಕ್ಟ್ರಿಸಿಟಿ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ರಮ್ ದಿ ಎನರ್ಜಿ ದಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್. In the present age, we are dependent on the electricity in every walk of our life. We use electricity of lighting, heating, air conditioning and refrigeration, for communication, to run machines, appliances and gadgets, electric trains and processes in various industries. As an electrician, it is important to understand how domestic appliances work and are used. In this unit, we will study the different types of domestic appliances in detail. ಅಂದ್ರೆ ಈಗಿನ ದಿನಗಳಲ್ಲಿ ನಾವು ಮೋಸ್ಟ್ ಎಲೆಕ್ಟ್ರಿಕ್ ಎನರ್ಜಿನ ನಾವೇನ್ ಮಾಡ್ತಾ ಇದೀವಿ, ಜಾಸ್ತಿನೇ ಯೂಸ್ ಮಾಡ್ತಾ ಇದೀವಿ. ಎಲೆಕ್ಟ್ರಿಸಿಟಿ ಇಲ್ದಿರಾನೆ ನಮ್ ಜೀವನ ಇಲ್ದಿರ ಆಗಿದೆ. ಹಂಗಂತ ನಾವು ಪ್ರತಿಯೊಂದಕ್ಕೂ ಇವಾಗ ಎಲೆಕ್ಟ್ರಿಕ್ ಎನರ್ಜಿ ಬೇಕು. ಯಾವ್ದಾವ್ದಪ್ಪ ಅಂದ್ರೆ ಲೈಟಿಂಗ್ಗೆ ಎಲೆಕ್ಟ್ರಿಕ್ ಎನರ್ಜಿ ಬೇಕು, ಹೀಟ್ ಮಾಡೋದಕ್ಕೆ ಎಲೆಕ್ಟ್ರಿಕ್ ಎನರ್ಜಿ ಬೇಕು, ಏರ್ ಕಂಡೀಷನ್ಗೆ ಎಲೆಕ್ಟ್ರಿಕ್ ಎನರ್ಜಿ ಬೇಕು, ಮತ್ತೆ ಫ್ರಿಡ್ಜ್ಗಳಿಗೆ ಅಂದ್ರೆ ರೆಫ್ರಿಜರೇಟರ್ಗೆ ಎಲೆಕ್ಟ್ರಿಸಿಟಿ ಬೇಕು. ಈ ತರ ಹಲವಾರು ಮಿಷಿನ್ ಅಪ್ಲೈನ್ಸಸ್ಗೆ ನಮಗೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಅದೇ ರೀತಿ ಫಸ್ಟ್ ನಾವು ಈ ಚಾಪ್ಟರ್ ಅಲ್ಲಿ ಇವತ್ತಿನ ದಿವಸ ತಿಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಐರನ್, ಈ ಎಲೆಕ್ಟ್ರಿಕ್ ಐರನ್ ಬಗ್ಗೆ ತಿಳ್ಕೊಳ್ಳೋಣ. ಎಲೆಕ್ಟ್ರಿಕ್ ಐರನ್ ನಲ್ಲಿ ಫಸ್ಟ್ ಏನೇನ್ ಬರ್ತದೆ, ಅವುಗಳು ಯಾವ್ಯಾವು ಅನ್ನೋದು ಫಸ್ಟ್ ತಿಳ್ಕೋಬೇಕು. ಫಸ್ಟ್ ಪವರ್ ಕಾರ್ಡ್ ಅಂತ ಕರಿತೀವಿ. ಪವರ್ ಕಾರ್ಡ್ ಅಂದಮೇಲೆ ಅದ್ರ ಜೊತೆಗೆ ಪವರ್ ಕಾರ್ಡ್ ಆದ್ಮೇಲೆ ಸ್ಲೀವು, ಹ್ಯಾಂಡಲ್, ಟಾಪ್ ಕವರ್, ಪ್ರೆಷರ್ ಪ್ಲೇಟ್, ಅಬ್ಸಾರ್ಬ್ ಶೀಟ್, ಹೀಟಿಂಗ್ ಎಲಿಮೆಂಟ್, ಮೈಕಾ ಇನ್ಸುಲೇಷನ್, ಸೋಲ್ ಪ್ಲೇಟ್ ಮತ್ತೆ ಹೀಲ್ ಪ್ಲೇಟ್ ಅಂತ ಈ ತರ ಹಲವಾರು ಪಾರ್ಟ್ ಇರುತ್ತೆ. ಎಲೆಕ್ಟ್ರಿಕ್ ಐರನ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಫಸ್ಟ್ ಅದನ್ನ ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ಎಲೆಕ್ಟ್ರಿಕ್ ಐರನ್ ನ ನಾವು ಬಟ್ಟೆನ ಐರನ್ ಮಾಡೋದಕ್ಕೆ, ಕ್ಲಾತ್ ನ ಐರನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಎಲೆಕ್ಟ್ರಿಕ್ ಐರನ್ ಇಸ್ ಎ ಜನರಲ್ ಹೌಸ್ ಹೋಲ್ಡ್ ಅಪ್ಲಿಕೇಶನ್ ಯೂಸ್ಡ್ ಟು ರಿಮೂವ್ ದಿ wrinkles from the cloth. Its working is based on the combination of heat and pressure. The principle of the electric iron is that of when a current passes through the coil gets a hot and transfers the heat and the base plate of the electric iron to conduction. ಅಂದ್ರೆ ಈ ಎಲೆಕ್ಟ್ರಿಕ್ ಐರನ್ ಬಂದು ಒಂದು ಹೌಸ್ ಹೋಲ್ಡ್ ಅಪ್ಲಿಕೇಶನ್ ಯೂಸ್ಡ್ ಟು ರಿಮೂವ್ ದಿ, ಅಂದ್ರೆ ಏನ ರಿಮೂವ್ ಮಾಡ್ತದೆ ಅಂದ್ರೆ ನಿಮ್ ಬಟ್ಟೆಗಳ ಮೇಲೆ ಮುಡ್ಚ್ಕೊಂಡಿರ್ತದಲ್ಲ ರಿಂಕ್ಲೆಸ್ ನ ನಾವೇನ್ ಮಾಡ್ತೀವಿ, ಅದನ್ನ ರಿಮೂವ್ ಮಾಡೋದಕ್ಕೆ ಎಲೆಕ್ಟ್ರಿಕ್ ಐರನ್ ನ ಯೂಸ್ ಮಾಡ್ತೀವಿ. ಇಟ್ ಈಸ್ ವರ್ಕಿಂಗ್ ಆಸ್ ಬೇಸ್ಡ್ ಆನ್ ದಿ ಕಾಂಬಿನೇಷನ್ ಆಫ್ ಹೀಟ್ ಅಂಡ್ ಪ್ರೆಷರ್. ಅಂದ್ರೆ ಇದು ಯಾವ ತರ ವರ್ಕ್ ಮಾಡ್ತದಪ್ಪ ಅಂತಂದ್ರೆ ನಮ್ಗೆ ಹೀಟು ಮತ್ತೆ ಪ್ರೆಷರ್ ಇಂದ ನಮ್ಗೆ ಏನ್ ಮಾಡುತ್ತೆ, ಇದು ಹೀಟು ಮತ್ತೆ ಪ್ರೆಷರ್ ಇಂದ ವರ್ಕ್ ಆಗತ್ತೆ. ಮತ್ತೆ ಇದು ಯಾವ ತರ ಇದು ವರ್ಕಿಂಗ್ ಪ್ರಿನ್ಸಿಪಲ್ ಏನಿರುತ್ತಪ್ಪ ಅಂತಂದ್ರೆ, ಒಂದು ಕಾಯಿಲ್ಗೆ ನಾವು ಕರೆಂಟ್ ನ ಪಾಸ್ ಮಾಡಿದಾಗ, ಅಂದ್ರೆ ಇದು ಕಾಯಿಲ್ ಟರ್ಮಿನಲ್ಸ್, ಈ ಕಾಯಿಲ್ ಟರ್ಮಿನಲ್ಸ್ ಗೆ ನಾವು ಕರೆಂಟ್ ನ ಪಾಸ್ ಮಾಡಿದಾಗ ಅದೇನಾಗುತ್ತೆ, ಈ ಕಾಯಿಲ್ ಏನಾಗುತ್ತೆ ಹಾಟ್ ಆಗುತ್ತೆ.
ಕಾಯಿಲ್ ಯಾವಾಗ ಹಾಟ್ ಆಗುತ್ತೆ ನಮಗೆ ಈ ಬೇಸ್ ಪ್ಲೇಟ್ಗೆ ಹೀಟ್ ನ ಟ್ರಾನ್ಸ್ಫರ್ ಮಾಡುತ್ತೆ. ಯಾವುದಕ್ಕೆ? ಬೇಸ್ ಪ್ಲೇಟ್ಗೆ ಹೀಟ್ ನ ಟ್ರಾನ್ಸ್ಫರ್ ಮಾಡುತ್ತೆ. ಯಾವಾಗ ಬೇಸ್ ಪ್ಲೇಟ್ಗೆ ಹೀಟ್ ನ ಟ್ರಾನ್ಸ್ಫರ್ ಮಾಡುತ್ತೋ ಅವಾಗ ನಾವು ಏನಾಗುತ್ತೆ, ಕ್ಲಾತ್ ನ ಏನ್ ಮಾಡಬಹುದು, ಇನ್ಪ್ಲೇಸ್ ನ ನಾವು ರಿಮೂವ್ ಮಾಡ್ಕೋಬಹುದು. ಅದೇ ರೀತಿ ಇದ್ರಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ ಏನೇನಪ್ಪ ಅಂದ್ರೆ ಇದರಲ್ಲಿ ಒಂದು ಪವರ್ ಕಾರ್ಡ್ ಬರುತ್ತೆ, ಮತ್ತೆ ಹ್ಯಾಂಡಲ್ ಬರುತ್ತೆ, ಸ್ಲೀವ್ಸ್ ಬರುತ್ತೆ, ಟಾಪ್ ಕವರ್ ಬರುತ್ತೆ, ಪ್ರೆಷರ್ ಪ್ಲೇಟ್ ಬರುತ್ತೆ, ಮತ್ತೆ ಅಬ್ಸಾರ್ಬ್ ಶೀಟ್ ಬರುತ್ತೆ, ಹೀಟಿಂಗ್ ಎಲಿಮೆಂಟ್ ಬರುತ್ತೆ, ಮೈಕಾ ಇನ್ಸುಲೇಷನ್, ಮತ್ತೆ ಸೋಲ್ ಪ್ಲೇಟು, ಮತ್ತೆ ಹೀಲ್ ಪ್ಲೇಟ್ ಅಂತ ಬರುತ್ತೆ. ಫಸ್ಟ್ ಒನ್ ನಾವೇನ್ ತಗೊಂಡಿದೀವಿ, ಪವರ್ ಕಾರ್ಡ್. ಪವರ್ ಕಾರ್ಡ್ ನಿಮ್ಗೆ ವೈರ್ನ ನಾವು ಏನಂತ ಕರಿತೀವಿ, ಪವರ್ ಕಾರ್ಡ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇದನ್ನ ಹ್ಯಾಂಡಲ್ ಅಂತ ಕರಿತೀವಿ, ಟಾಪ್ ಕವರ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಇಲ್ಲಿ ವೈರು ಒಳಗಡೆ ಹೋಗೋದಕ್ಕೆ ಒಂದು ಸ್ಲೀವ್ ಹಾಕಿರ್ತೀವಿ, ಆ ಸ್ಲೀವ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ನಮಗೆ ಪ್ರೆಷರ್ ಪ್ಲೇಟ್, ದಿಸ್ ಈಸ್ ಕಾಲ್ಡ್ ಎ ಪ್ರೆಷರ್ ಪ್ಲೇಟು. ಈ ಪ್ರೆಷರ್ ಪ್ಲೇಟ್ ಕೆಳಗಡೆ ನಮಗೆ ಅಬ್ಸಾರ್ಬ್ ಶೀಟ್ ಬರುತ್ತೆ. ಅಬ್ಸಾರ್ಬ್ ಶೀಟ್ ಅಂದ್ರೆ ನೋಡಿ ಇಲ್ಲಿದೆ ನೋಡಿ, ಅಬ್ಸಾರ್ಬ್ ಶೀಟ್ ಅಂದ್ರೆ ಇದನ್ನೇ, ಆಯ್ತಾ. ಈ ಅಬ್ಸಾರ್ಬ್ ಶೀಟ್ ಆದ್ಮೇಲೆ ಅದರ ಕೆಳಗಡೆ ನಮ್ಗೆ ಏನ್ ಬರುತ್ತೆ, ಹೀಟಿಂಗ್ ಎಲಿಮೆಂಟ್ ಬರುತ್ತೆ. ಹೀಟಿಂಗ್ ಎಲಿಮೆಂಟ್ ಆದ್ಮೇಲೆ ಆ ಹೀಟಿಂಗ್ ಎಲಿಮೆಂಟ್ ನ ಯಾವ್ದ್ರಿಂದ ಮಾಡಿರ್ತಾರೆ, ಮೈಕಾ ಇನ್ಸುಲೇಷನ್ ಇಂದ ಮಾಡಿರ್ತಾರೆ. ನೆಕ್ಸ್ಟ್ ಬಂದು ಹೀಲ್ ಪ್ಲೇಟ್ ಬರುತ್ತೆ, ಮತ್ತೆ ಬೇಸ್ ಪ್ಲೇಟ್ ಬರುತ್ತೆ. ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು ಪಾರ್ಟ್ಸ್, ಗೊತ್ತಾಯ್ತಾ. ಮತ್ತೆ ಫಸ್ಟ್ ಅನ್ನು ನಾವು ತಗೋಬೇಕಾದ್ರೆ ಸೋಲ್ ಪ್ಲೇಟ್ ಅಂತ ತಗೊಂಡಾಗ ದ ಸೋಲ್ ಪ್ಲೇಟ್ ಈಸ್ ಥಿಕ್ triangular shaped slab of the cast iron that forms the base over which the electric iron built up. The bottom surface and edges are chromium plated to prevent from them from rusting. ಅಂದ್ರೆ ಈ ಪ್ರೆಷರ್ ಪ್ಲೇಟ್, ಸೋಲ್ ಪ್ಲೇಟ್ ಅಂತ ಏನಂತ ಕರಿತೀವಿ, ಈ ಸೋಲ್ ಪ್ಲೇಟ್ ನ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಮಾಡಿರ್ತೀವಿ, ಮತ್ತೆ ಅದನ್ನ ಒಂದು ಕ್ಯಾಸ್ಟ್ ಐರನ್ ಇಂದ ಮಾಡಿರ್ತೀವಿ. ಕ್ಯಾಸ್ಟ್ ಐರನ್ ಇಂದ ಮಾಡಿ ಅದನ್ನ ಬಾಟಮ್ ಸರ್ಫೇಸ್ ಏನಾಗಿರ್ತದೆ, ಎಡ್ಜಸ್ ಕ್ರೋಮಿಯಂ ಪ್ಲೇಟೆಡ್ ಆಗಿರ್ತದೆ. ಯಾಕದು ಕ್ರೋಮಿಯಂ ಪ್ಲೇಟ್ ಆಗಿರ್ತದೆ ಅಂತಂದ್ರೆ ಹೀಟ್ ಅದರಲ್ಲಿ ನಾವು ಬಟ್ಟೆನ ಉಜ್ಜುವಾಗ ಆ ರಸ್ಟ್ ಪ್ರಿವೆಂಟ್ ಮಾಡೋದಕ್ಕೆ ಇದಕ್ಕೆ ಏನ್ ಮಾಡಿರ್ತಾರೆ, ಕ್ರೋಮಿಯಂ ಪ್ಲೇಟೆಡ್ ಕೋಟಿಂಗ್ ಮಾಡಿರ್ತಾನೆ. ನೆಕ್ಸ್ಟ್ ಪ್ರೆಷರ್ ಪ್ಲೇಟ್ ಅಂತ ಕರಿತೀವಿ. ಪ್ರೆಷರ್ ಪ್ಲೇಟ್ ಅಂತ ಬಂದಾಗ ದ ಪ್ಲೇಟ್ ಈಸ್ ಜನರಲಿ ಕಾಲ್ಡ್ ದಿ ಟಾಪ್ ಪ್ಲೇಟ್. ಅಂದ್ರೆ ಇದನ್ನ ನಾವು ಜನರಲ್ ಆಗಿ ಏನಂತ ಕರಿತೀವಿ, ಟಾಪ್ ಪ್ಲೇಟ್ ಅಂತ ಕರಿತೀವಿ. ಟಾಪ್ ಪ್ಲೇಟ್ ಅಂತ ಕರೆದಾಗ ಈಸ್ ಇಟ್ಸ್ ಫಾಲೋಸ್ ದಿ ಶೇಪ್ ಆಫ್ ಸೋಲ್ ಪ್ಲೇಟ್. ಇದನ್ನ ನಾವು ಏನಂತ ಕರಿತೀವಿ, ಸೋಲ್ ಪ್ಲೇಟ್ ಅಂತಾನು. ಸೋಲ್ ಪ್ಲೇಟ್ಗೆ ಈಕ್ವಲ್ ಆಗಿ ಇದಿರುತ್ತೆ. ದ ಪ್ರೆಷರ್ ಪ್ಲೇಟ್ ಈಸ್ ಸಮ್ holes through which the studs from the base plate pass through we should tighten the nuts on the stud in such way that the pressure plate and sole plate are tightly pressed together. ಅಂದ್ರೆ ಈ ಪ್ರೆಷರ್ ಪ್ಲೇಟ್ ಏನ್ ಮಾಡಿರ್ತಾನೆ, ಹೋಲ್ಸ್ ಕೊಟ್ಟಿರ್ತಾನೆ. ಏನ್ ಹೋಲ್ಸ್ ಕೊಟ್ಟಿರ್ತಾನೆ ಅಂತಂದ್ರೆ ನಟ್ಸ್ ಬೋಲ್ಟ್ಸ್ ನ ಸ್ಟಡ್ ಮಾಡೋದಕ್ಕೆ, ಅಂದ್ರೆ ಫಿಕ್ಸ್ ಮಾಡೋದಕ್ಕೆ ಕೊಟ್ಟಿರ್ತಾನೆ. ಇದೇನ್ ಮಾಡ್ತದೆ, ನಮ್ಗೆ ಸೋಲ್ ಪ್ಲೇಟ್ ನ ಮತ್ತೆ ಪ್ರೆಷರ್ ಪ್ಲೇಟ್ ನ ಟೈಟ್ ಆಗಿ ಪ್ರೆಸ್ ಮಾಡಿಕೊಂಡು ಇಟ್ಕೊಂಡಿರ್ತದೆ. ನೆಕ್ಸ್ಟ್ ಇದು in some iron the pressure plate is heavy and made of cast iron. ಅಂದ್ರೆ ಕೆಲವೊಂದ್ರಲ್ಲಿ ಏನ್ ಮಾಡಿರ್ತಾನೆ, ಪ್ರೆಷರ್ ಪ್ಲೇಟ್ ನ ಕ್ಯಾಸ್ಟ್ ಐರನ್ ಇಂದ ಮಾಡಿರ್ತಾನೆ. while in some other cases that thin sheet of the steel with thickness is 0.25 ಸೆಂಟಿಮೀಟರ್. ಅಂದ್ರೆ ಇನ್ನು ಕೆಲವುದ್ರಲ್ಲಿ ಏನ್ ಮಾಡಿರ್ತಾನೆ, ತಿನ್ನದು ಸ್ಟೀಲ್ ಶೀಟ್ ನ ಯೂಸ್ ಮಾಡಿರ್ತಾನೆ. ಅದ್ರದ್ದು ಥಿಕ್ನೆಸ್ ಎಷ್ಟಿರ್ತದಪ್ಪ ಅಂದ್ರೆ 0.25 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟ್ ನಮ್ಗೆ ಹೀಟಿಂಗ್ ಎಲಿಮೆಂಟ್ ಬರುತ್ತೆ. ದ ಹೀಟಿಂಗ್ ಎಲಿಮೆಂಟ್ ಪ್ರೆಸೆಂಟ್ ಬಿಟ್ವೀನ್ ದಿ ಸೋಲ್ ಪ್ಲೇಟ್ ಅಂಡ್ ದಿ ಪ್ರೆಷರ್ ಪ್ಲೇಟ್. ಅಂದ್ರೆ ಈ ಹೀಟಿಂಗ್ ಎಲಿಮೆಂಟ್ ಎಲ್ಲಿ ಬರುತ್ತೆ ಅಂದ್ರೆ ಈ ಸೋಲ್ ಪ್ಲೇಟ್ಗೆ ಮತ್ತೆ ಪ್ರೆಷರ್ ಪ್ಲೇಟ್ಗೆ ಸೆಂಟರ್ ನಾವೇನ್ ಮಾಡಿರ್ತೀವಿ, ಹೀಟಿಂಗ್ ಎಲಿಮೆಂಟ್ ನ ಯೂಸ್ ಮಾಡಿರ್ತೀವಿ. ಇಟ್ ಈಸ್ ಪ್ರೆಸ್ಡ್ ಹಾರ್ಡ್ ಬಿಟ್ವೀನ್ ದಿ ಟೂ ಪ್ಲೇಟ್ಸ್. ಅಂದ್ರೆ ಈ ಎರಡು ಪ್ಲೇಟ್ ಮಧ್ಯೆ ಏನ್ ಮಾಡಿರ್ತೀವಿ, ಕ್ಲೀನ್ ಆಗಿ ಪ್ರೆಸ್ಸಿಂಗ್ ಮಾಡಿರ್ತೀವಿ. ದ ಹೀಟಿಂಗ್ ಎಲಿಮೆಂಟ್ ಕನ್ಸಿಸ್ಟ್ ಆಫ್ ಎ ನೈಕ್ರೋಮ್ ವೈರ್. ಅಂದ್ರೆ ಹೀಟಿಂಗ್ ಎಲಿಮೆಂಟ್ ಯಾವ್ದ್ರಿಂದ ಮಾಡಿರ್ತಾರೆ, ನೈಕ್ರೋಮ್ ವೈರ್ ಇಂದ ಮಾಡಿರ್ತಾರೆ. ವಿಚ್ ಈಸ್ ವೂಂಡ್ ಅರೌಂಡ್ ಎ ಶೀಟ್ ಆಫ್ ಮೈಕಾ. ಅಂದ್ರೆ ಒಂದು ಮೈಕಾ ಶೀಟ್ಗೆ ಏನ್ ಮಾಡಿರ್ತಾನೆ, ಸುತ್ತಿರ್ತಾನೆ.
The two ends of the nichrome wire are connected to the contact strips. ಅಂದ್ರೆ ನೈಕ್ರೋಮ್ ವೈರ್ದು ಟೂ ಎಂಡ್ಸ್ ಏನ್ ಮಾಡಿರ್ತಾನೆ, ಒಂದು ಸ್ಟಾರ್ಟಿಂಗ್ ಎಂಡ್ ಇರ್ತದೆ, ಇನ್ನೊಂದು ಎಂಡಿಂಗ್ ಎಂಡ್ ಇರ್ತದೆ. ಆ ಎಂಡ್ ಎರಡನ್ನೂ ತಗೊಂಬಂದು ಎಲ್ಲಿ ಕೊಟ್ಟಿರ್ತಾನೆ, ನಮ್ಗೆ ಈ ಕಡೆ ಕಾಂಟ್ಯಾಕ್ಟ್ ಪಿನ್ಗಳಿಗೆ ಕೊಟ್ಟಿರ್ತಾನೆ. ಯಾವ್ದು ಕೊಟ್ಟಿರ್ತಾನೆ, ಈ ಕಾಂಟ್ಯಾಕ್ಟ್ ಪಿನ್ಗಳಿಗೆ ಕೊಟ್ಟಿರ್ತಾನೆ, which are connected to the contacted terminal of the iron. The entire assembly of the mica sheet, nichrome wire and contact strips are riveted together, resulting in the mechanically strong and robust construction. There is no absorbed sheet which is separate and thermally insulated the top plate from the heating element. ಅಂದ್ರೆ ಇದನ್ನ ಏನ್ ಮಾಡಿರ್ತಾನೆ, ಮೈಕಾ ಶೀಟ್ ನಿಂದ ಫುಲ್ ಕವರ್ ಮಾಡಿರ್ತಾನೆ. ಮೈಕಾ ಶೀಟು ಮತ್ತೆ ನೈಕ್ರೋಮ್ ವೈರು ಮತ್ತೆ ಕಾಂಟ್ಯಾಕ್ಟಿಂಗ್ ಪಿನ್ಸ್ ಮೂರನ್ನು ಸೇರಿಸಿ ರಿವಿಟ್ ಮಾಡಾಕಿರ್ತಾನೆ, ಅಂದ್ರೆ ಫಿಕ್ಸ್ ಮಾಡಾಕಿರ್ತಾನೆ. ಇದಕ್ಕೆ ಅಬ್ಸಾರ್ಬ್ ಶೀಟ್ ನ ಯೂಸ್ ಮಾಡಿರೋದಿಲ್ಲ. ನಾವೇನ್ ಮಾಡ್ಬೇಕಾಗತ್ತೆ, ಅಬ್ಸಾರ್ಬ್ ಶೀಟ್ ನ ಫಿಕ್ಸ್ ಮಾಡ್ಕೋಬೇಕು, ಬೇರೆದು ಹಾಕೋಬೇಕು. ಟಾಪ್ ಅಂದ್ರೆ ಹೀಟಿಂಗ್ ಎಲಿಮೆಂಟ್ ಮೇಲೆ ನಾವೇನ್ ಮಾಡ್ಬೇಕಾಗತ್ತೆ, ಅಬ್ಸಾರ್ಬ್ ಶೀಟ್ ನ ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ಕವರ್ ಪ್ಲೇಟ್ ಅಂತ ಬರುತ್ತೆ. ಕವರ್ ಪ್ಲೇಟ್ ಅಂತಂದ್ರೆ ದ ಕವರ್ ಪ್ಲೇಟ್ ಈಸ್ ಮೇಡ್ ಆಫ್ ಥಿನ್ ಶೀಟ್ ಆಫ್ ಐರನ್ ಅಂಡ್ ಈಸ್ ಪ್ಲೇಸ್ಡ್ ಆನ್ ದಿ ಟಾಪ್ ಆಫ್ ದಿ ಬೇಸ್ ಪ್ಲೇಟ್ ಅಂಡ್ ಇಟ್ ಕವರ್ಸ್ ಆಲ್ ದಿ ಇಂಟರ್ನಲ್ ಪಾರ್ಟ್ಸ್ ಆಫ್ ದಿ ಐರನ್. ದ ಹ್ಯಾಂಡಲ್ ಅಂಡ್ ಕನೆಕ್ಟರ್ ಆರ್ ಅಟ್ಯಾಚ್ಡ್ ಟು ದಿ ಕವರ್ ಪ್ಲೇಟ್. ಅಂದ್ರೆ ಈ ಕವರ್ ಪ್ಲೇಟ್ ಅಂದ್ರೆ ಒಂದು ಥಿನ್ ಶೀಟ್ ಇಂದ ಮಾಡಿರ್ತಾನೆ. ಇಟ್ ಈಸ್ ದಿ ಪ್ಲೇಸ್ ಟು ದಿ ಟಾಪ್ ಆಫ್ ದಿ ಬೇಸ್ ಪ್ಲೇಟ್. ಅಂದ್ರೆ ಇದನ್ನ ಎಲ್ಲಿ ಪ್ಲೇಸ್ ಮಾಡಿರ್ತಾನೆ ಅಂದ್ರೆ ಬೇಸ್ ಪ್ಲೇಟ್ ಗಿಂತ ಮೇಲ್ಗಡೆ ಯೂಸ್ ಮಾಡಿರ್ತಾನೆ. ಇದೇನ್ ಮಾಡ್ತದೆ ಅಂತಂದ್ರೆ ಇಟ್ ಕವರ್ಸ್ ಆಲ್ ದಿ ಇಂಟರ್ನಲ್ ಪಾರ್ಟ್ಸ್. ಅಂದ್ರೆ ಇದು ಒಳಗಡೆ ಇರ್ತಕ್ಕಂಥ ಪಾರ್ಟ್ಸ್ ನೆಲ್ಲ ಏನ್ ಮಾಡಿರ್ತದೆ, ಕವರ್ ಮಾಡಿರ್ತದೆ. ದ ಹ್ಯಾಂಡಲ್ ಕನೆಕ್ಟರ್ಸ್ ಆರ್ ಅಟ್ಯಾಚ್ಡ್ ಟು ದಿ ಕವರ್ ಪ್ಲೇಟ್. ದ ಹ್ಯಾಂಡಲ್ ಕವರ್ ಏನ್ ಮಾಡಿರ್ತದೆ, ಹ್ಯಾಂಡಲ್ ಇರ್ತಕ್ಕಂಥದನ್ನ ಇದಕ್ಕೆ ಅಟ್ಯಾಚ್ ಮಾಡಿರ್ತಾನೆ. ನೋಡ್ರಿ, ಇಲ್ಲಿದೆ ನೋಡಿ, ಇದನ್ನ ನಾವು ಏನ್ ಮಾಡಿರ್ತೀವಿ, ಕವರ್ ಪ್ಲೇಟ್ ಅಂತ ಕರಿತೀವಿ. ಎಲ್ಲದನ್ನು ಕವರ್ ಮಾಡಿರ್ತಕ್ಕಂಥದನ್ನ ಕವರ್ ಪ್ಲೇಟ್ ಅಂತ. ಇಂಟರ್ನಲ್ ಪಾರ್ಟ್ಸ್ ಎಲ್ಲ ಕವರ್ ಆಗಿರ್ತದೆ ಇದರಲ್ಲಿ. ಇದನ್ನ ಹ್ಯಾಂಡಲ್ ಏನ್ ಮಾಡಿರ್ತಾನೆ, ಇದಕ್ಕೆ ಅಟ್ಯಾಚ್ ಮಾಡಿರ್ತಾನೆ. ಗೊತ್ತಾಯ್ತಾ, ಹ್ಯಾಂಡಲ್ ಏನ್ ಮಾಡಿರ್ತಾನೆ, ಇದಕ್ಕೆ ಅಟ್ಯಾಚ್ ಮಾಡಿರ್ತಾನೆ. ನೆಕ್ಸ್ಟ್ ಬಂದು ನಿಮ್ಗೆ ಹ್ಯಾಂಡಲ್. ದ ಹ್ಯಾಂಡಲ್ ಕ್ಯಾನ್ ಮೇಡ್ ವಿತ್ ದಿ ಈದರ್ ವುಡ್ ಆರ್ ಪ್ಲಾಸ್ಟಿಕ್. ಅಂದ್ರೆ ಈ ಹ್ಯಾಂಡಲ್ ಏನ್ ಮಾಡಿರ್ತಾನೆ, ವುಡ್ ಅಥವಾ ಪ್ಲಾಸ್ಟಿಕ್ ಇಂದ ಮಾಡಿರ್ತಾನೆ. ಇಟ್ ಈಸ್ ಅಟ್ಯಾಚ್ಡ್ ಟು ದಿ ಕವರ್ ಪ್ಲೇಟ್ ವಿತ್ ದಿ ಹೈಡ್ ಆಫ್ ಸ್ಕ್ರೂಸ್ ಸ್ಟಡ್ ಆನ್ ಆಲ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ದಿ ಪರ್ಪಸ್. ಅಂದ್ರೆ ಇದನ್ನ ವುಡ್ ಅಥವಾ ಪ್ಲಾಸ್ಟಿಕ್ ಇಂದ ಮಾಡಿರ್ತಾನೆ. ಇದನ್ನ ಕವರ್ ಪ್ಲೇಟ್ಗೆ ಅಟ್ಯಾಚ್ ಮಾಡಿರ್ತಾನೆ. ಇದನ್ನ ಯಾವ ತರ ಅಟ್ಯಾಚ್ ಮಾಡಿರ್ತಾನೆ, ಸ್ಕ್ರೂ ಮತ್ತೆ ನಟ್ಸ್ ಸ್ಟಡ್ಸ್ ಹಾಕೊಂಡು ಏನ್ ಮಾಡಿರ್ತಾನೆ, ಇದಕ್ಕೆ ಫಿಕ್ಸ್ ಮಾಡಿರ್ತಾನೆ. ನೆಕ್ಸ್ಟ್ ಥರ್ಮೋಸ್ಟಾಟ್ ಅಂತ ಬರುತ್ತೆ. ಥರ್ಮೋಸ್ಟಾಟ್ ಅಂದ್ರೆ ಏನಪ್ಪಾ ಅಂದ್ರೆ ಇದರಲ್ಲಿ ಬೈಮೆಟಾಲಿಕ್ ಸ್ಟ್ರಿಪ್ಸ್ ಇರುತ್ತೆ. ಈ ಬೈಮೆಟಾಲಿಕ್ ಸ್ಟ್ರಿಪ್ಸ್ ನ ನಾವು ಏನ್ ಮಾಡಬಹುದು ಅಂದ್ರೆ ಥರ್ಮೋಸ್ಟಾಟ್ ಮುಖಾಂತರ ಹೀಟ್ ನ ನಾವು ಏನ್ ಮಾಡಬಹುದು, ಯಾವ ಬಟ್ಟೆಗೆ ಎಷ್ಟೆಷ್ಟು ಹೀಟ್ ಬೇಕು ಅಂತ ಇದರಲ್ಲಿ ನಾವೇನ್ ಮಾಡಬಹುದು, ಕಂಟ್ರೋಲ್ ಮಾಡ್ಕೋಬಹುದು. ಕಾಟನ್ಗೆ ಒಂದು ಹೀಟ್ ಇರಬೇಕಾಗತ್ತೆ, ನೈಲಾನ್ಗೆ ಒಂದು ಹೀಟ್ ಇರಬೇಕಾಗತ್ತೆ, ಮತ್ತೆ ಇದಕ್ಕೆ ಸಿಲ್ಕ್ಗೆ ಒಂದು ತರ ಹೀಟ್ ಇರಬೇಕಾಗತ್ತೆ, ಉಲ್ಲನ್ಗೆ ಒಂಥರ ಹೀಟ್ ಇರಬೇಕಾಗತ್ತಲ್ಲ. ಅದರಲ್ಲಿ ಅದಕ್ಕಾಗಿ ಈ ಥರ್ಮೋಸ್ಟಾಟ್ ನ ಏನ್ ಮಾಡಿರ್ತೀವಿ, ಹೀಟಿಂಗ್ ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಥರ್ಮೋಸ್ಟಾಟ್ ನ ಯೂಸ್ ಮಾಡಿರ್ತೀವಿ. ಈ ಥರ್ಮೋಸ್ಟಾಟ್ ನ ಯಾವ ತರ ಕನೆಕ್ಟ್ ಮಾಡಿರ್ತೀವಿ ಅಂತಂದ್ರೆ ನಾವು ಹೀಟಿಂಗ್ ಎಲಿಮೆಂಟ್ಗೆ ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಗೊತ್ತಾಯ್ತಾ, ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಇದರಲ್ಲಿ ನಾವು ಯಾವ್ಯಾವ ಬಟ್ಟೆಗೆ ಎಷ್ಟೆಷ್ಟು ಹೀಟ್ ಬೇಕು ಅಂತ ಇದರಲ್ಲಿ ನಾವು ಫಿಕ್ಸ್ ಮಾಡ್ಕೊಂತೀವಿ. ಇಷ್ಟು ಈ ಐರನ್ ಬಾಕ್ಸ್ ಅಲ್ಲಿ ಬರ್ತಕ್ಕಂಥ ಪಾರ್ಟ್ಸ್. ನೆಕ್ಸ್ಟ್ ಇದನ್ನ ಫಾಲ್ಟ್ಸ್ ಏನೇನ್ ಬರುತ್ತಪ್ಪ ಅಂತಂದ್ರೆ ಐರನ್ ಬಾಕ್ಸ್ ಅಲ್ಲಿ, ಐರನ್ ನಲ್ಲಿ ಎಲೆಕ್ಟ್ರಿಕ್ ಐರನ್, ಈ ಎಲೆಕ್ಟ್ರಿಕ್ ಐರನ್ ಅಲ್ಲಿ ನಿಮ್ಗೆ 2 ಟೈಪ್ಸ್ ಬರುತ್ತೆ. ಒಂದು ಆಟೋಮೆಟಿಕ್, ಇನ್ನೊಂದು ಮ್ಯಾನ್ಯುಯಲ್. ಆಯ್ತಾ, ಆಟೋಮೆಟಿಕ್ ಅಂತಂದ್ರೆ ನಮ್ಗೆ ಎಷ್ಟು ಆದಷ್ಟು ಕದೆ ಇಷ್ಟು ಹೀಟ್ಗೆ ಫಿಕ್ಸ್ ಮಾಡಿರ್ತೀವಿ, ಅಷ್ಟು ಹೀಟ್ಗೆ ಫಿಕ್ಸ್ ಆಗ್ತಾನೆ. ಅದೇನಾಗುತ್ತೆ, ಅಷ್ಟು ಹೀಟ್ ಬರ್ತಾನೆ ಏನಾಗುತ್ತೆ, ನಿಮ್ಗೆ ಐರನ್ ಬಾಕ್ಸ್ ಕಟ್ ಆಫ್ ಆಗುತ್ತೆ. ಮತ್ತೆ ಆ ಹೀಟ್ ಕೋಲ್ಡ್ ಆಗ್ತಾನೆ, ಮತ್ತೆ ಆಟೋಮೆಟಿಕ್ ಆಗಿ ಅದಷ್ಟು ಕದೆ ಅಷ್ಟು ಹೀಟ್ಗೆ ಆನ್ ಆಗುತ್ತೆ. ಇದನ್ನ ನಾವು ಆಟೋಮೆಟಿಕ್ ಅಂತ ಕರಿತೀವಿ. ಮ್ಯಾನ್ಯುಯಲ್ ಅಂತಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಎಷ್ಟು ಇಷ್ಟು ಹೀಟ್ ಬಂದಾಗ ನಾವು ಆಫ್ ಮಾಡ್ಕೋಬೇಕು, ಮತ್ತೆ ಹೀಟ್ ಕಡಿಮೆ ಆಯ್ತು ಅಂತಂದ್ರೆ ಮತ್ತೆ ಆನ್ ಮಾಡ್ಕೋಬೇಕು. ಇದನ್ನ ಮ್ಯಾನ್ಯುಯಲ್ ಅಂತ ಕರಿತೀವಿ. ಇವಾಗ ಜನರಲ್ ಫಾಲ್ಟ್ಸ್ ಅಂಡ್ ರೆಮಿಡೀಸ್ ಆಫ್ ಎಲೆಕ್ಟ್ರಿಕ್ ಐರನ್. ಇದರಲ್ಲಿ ಫಾಲ್ಟ್ಸ್ ಮತ್ತೆ ರೆಮಿಡೀಸ್, ಫಾಲ್ಟ್ಸ್ ಏನೇನು ಬರ್ತದೆ, ನಾವು ಅದನ್ನ ಏನೇನು
ರೆಡಿ ಮಾಡಬಹುದು ಅಂದ್ರೆ ರಿಪೇರ್ ಮಾಡಬಹುದು ಅನ್ನೋದು ಇದರಲ್ಲಿ ತಿಳ್ಕೊಳ್ಳೋಣ. ಫಸ್ಟ್, ಐರನ್ ಈಸ್ ನಾಟ್ ಹೀಟ್ ಅಪ್ ಅಂದ್ರೆ ಐರನ್ ಬಾಕ್ಸ್ ನಮಗೆ ಹೀಟ್ ಅಪ್ ಆಗ್ತಾ ಇಲ್ಲ. ಅವಾಗ ಏನಾಗಿರ್ತದೆ ಕಾಸು? ನೋ ಪವರ್ ಸಪ್ಲೈ, ಫಾಲ್ಟಿ ವೈರ್, ಲೂಸ್ ವೈರ್, ಫಾಲ್ಟಿ ಥರ್ಮಲ್ ಸ್ವಿಚ್. ಅಂದ್ರೆ ಸಪ್ಲೈ ನಮಗೆ ಬರ್ತಾ ಇರಲ್ಲ, ವೈರ್ ಫಾಲ್ಟ್ ಆಗಿರುತ್ತೆ, ವೈರ್ ಲೂಸ್ ಆಗಿರುತ್ತೆ, ಮತ್ತೆ ಫಾಲ್ಟಿ ಥರ್ಮಲ್ ಸ್ವಿಚ್ ಏನಾಗಿರ್ತದೆ? ಫಾಲ್ಟ್ ಆಗಿರುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು? ರೆಮಿಡಿ, ರಿಪೇರ್ ಏನ್ ಮಾಡಬೇಕು? ಚೆಕ್ ದ ಪವರ್ ಸಪ್ಲೈ. ಫಸ್ಟ್ ಪವರ್ ಸಪ್ಲೈನ ಚೆಕ್ ಮಾಡ್ಕೋಬೇಕು. ಮತ್ತೆ ರಿಪೇರ್ ಆರ್ ರೀಪ್ಲೇಸ್ ದಿ ವೈರ್ ಮತ್ತೆ ವೈರ್ನ ನಾವು ರಿಪೇರಿ ಮಾಡಿಬಿಟ್ಟು ಆಗೋಂಗಿರೋ ರಿಪೇರಿ ಮಾಡಬೇಕು, ಇಲ್ಲಾಂದ್ರೆ ವೈರ್ನ ರೀಪ್ಲೇಸ್ ಮಾಡಬೇಕಾಗತ್ತೆ. ಮತ್ತೆ ನೆಕ್ಸ್ಟ್, ಇನ್ಸಫಿಶಿಯೆಂಟ್ ಹೀಟ್. ನಮಗೆ ಅಲ್ಲಿ ಬೇಕಾದಷ್ಟು ಹೀಟ್ ಬರ್ತಾ ಇಲ್ಲ. ಅವಾಗ ಏನ್ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ ಲೋ ವೋಲ್ಟೇಜ್ ಏನಾಗಿರುತ್ತೆ? ನಮಗೆ ಕಡಿಮೆ ಇರುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು? ರಿಪೇರು ಚೆಕ್ ದ ವೋಲ್ಟೇಜ್ ಸಪ್ಲೈ ವೋಲ್ಟೇಜ್ ನ ನಾವೇನ್ ಮಾಡಬೇಕು? ಚೆಕ್ ಮಾಡ್ಕೋಬೇಕು. ಮತ್ತೆ ಓವರ್ ಹೀಟ್ ಜಾಸ್ತಿ ಬರ್ತಾ ಇರ್ತದೆ. ಅವಾಗ ಏನಾಗಿರುತ್ತೆ ಅಂತಂದ್ರೆ ಇನ್ಕರೆಕ್ಟ್ ಥರ್ಮೋಸ್ಟಾಟ್ ಸೆಟ್ಟಿಂಗ್ ನ ಇನ್ಕರೆಕ್ಟ್ ಆಗಿರುತ್ತೆ. ಇದನ್ನ ನಾವೇನ್ ಮಾಡಬೇಕಾಗತ್ತೆ? ಚೆಕ್ ದ ಪ್ರಾಪರ್ಲಿ ಸೆಟ್ ದಿ ಥರ್ಮೋಸ್ಟಾಟ್ ನ ಚೆಕ್ ಮಾಡಿಬಿಟ್ಟು ಪ್ರಾಪರ್ ಆಗಿ ಅದನ್ನ ನಾವೇನ್ ಮಾಡಬೇಕು? ಅಡ್ಜಸ್ಟ್ ಮಾಡಬೇಕು. ಮತ್ತೆ ಬ್ಲಿಸ್ಟರ್ ಇನ್ ದಿ ಸೋಲ್ ಪ್ಲೇಟ್, ಡ್ಯಾಮೇಜಿಂಗ್ ಕ್ಲಾತ್. ಅಂದ್ರೆ ಈ ಸೋಲ್ ಪ್ಲೇಟ್ ಹತ್ರ ಏನಾಗಿರುತ್ತೆ? ನಿಮ್ಗೆ ಬಟ್ಟೆ ಒಂಥರ ಡ್ಯಾಮೇಜ್ ಆಗ್ತಾ ಇರ್ತದೆ. ಅವಾಗ ಏನಾಗಿರುತ್ತೆ ಅಂದ್ರೆ ಸ್ಪಾಟ್ ಆರ್ ಸ್ಕ್ರಾಚಸ್ ಆನ್ ದಿ ಸೋಲ್ ಪ್ಲೇಟ್. ಅಂದ್ರೆ ಈ ಸೋಲ್ ಪ್ಲೇಟ್ ಏನಾದ್ರು ಸ್ಕ್ರಾಚಸ್ ಬಿದ್ದಿದ್ರೆ ನಿಮ್ಗೆ ಬಟ್ಟೆ ಏನಾಗ್ತಾ ಇರ್ತದೆ? ಹಿಡ್ಕೊಳ್ತಾ ಇರುತ್ತೆ. ಅವಾಗ ಏನ್ ಮಾಡಬೇಕು ನಾವು? ರೆಮಿಡಿ, ರಿಮೂವ್ ದಿ ಸ್ಪಾಟ್ ಯೂಸಿಂಗ್ ಫೈನ್ ಎಮ್ರಿ ಪೇಪರ್ ಅಂಡ್ ಪಾಲಿಶ್ ದಿ ಏರಿಯಾ ವಿತ್ ಬಫ್. ಅಂದ್ರೆ ಈ ಸ್ಕ್ರಾಚಸ್ ಬಿದ್ದಿದ್ರೆ ಅದನ್ನ ನಾವೇನ್ ಮಾಡಬೇಕು? ಎಮ್ರಿ ಪೇಪರ್ ತಗೊಂಡು ಅದನ್ನ ನಾವು ಪಾಲಿಶ್ ಹೊಡೆದು ಆಮೇಲೆ ಏರಿಯಾನ ಏನ್ ಮಾಡಬೇಕು? ಬಫ್ ಮಾಡಬೇಕು. ಬಫ್ ಅಂದ್ರೆ ಉಜ್ಬೇಕು. ಮತ್ತೆ ಕಾಸಿಂಗ್ ಎಲೆಕ್ಟ್ರಿಕ್ ಶಾಕ್, ಅಂದ್ರೆ ಐರನ್ ಬಾಕ್ಸ್ ಎಲೆಕ್ಟ್ರಿಕ್ ಶಾಕ್ ಬರ್ತಾ ಇದೆ. ಅವಾಗ ಏನಾಗಿರುತ್ತಪ್ಪ ಅಂತಂದ್ರೆ ಡಿಸ್ಕನೆಕ್ಟ್ ದಿ ಅರ್ತ್ ಕನೆಕ್ಷನ್ ಆರ್ ನಾಟ್ ಪ್ರೆಸೆಂಟ್. ಅಲ್ಲಿ ನಿಮ್ಗೆ ಅರ್ತ್ ಕನೆಕ್ಷನ್ ಇರೋದಿಲ್ಲ ಅಥವಾ ಅರ್ತ್ ಕನೆಕ್ಷನ್ ಏನಾಗಿರುತ್ತೆ? ಡಿಸ್ಕನೆಕ್ಟ್ ಆಗಿದ್ರೆ ನಿಮ್ಗೆ ಆ ತರ ಆಗ್ತಾ ಇರ್ತದೆ. ಅವಾಗ ನಾವೇನ್ ಮಾಡಬೇಕು? ಚೆಕ್ ದ ಕಾರ್ಡ್ ಆಫ್ ದಿ ಐರನ್ ಅಂಡ್ ರಿಮೂವ್ ದಿ ಅರ್ತ್ ಫಾಲ್ಟ್. ಅಂದ್ರೆ ವೈರ್ದು ನಿಮ್ದು ಕೇಬಲ್ ಪವರ್ ಕಾರ್ಡ್ ಬರುತ್ತಲ್ಲ, ಪವರ್ ಕಾರ್ಡ್ ನ ಚೆಕ್ ಮಾಡಿಕೊಂಡು ನಾವು ಅರ್ತ್ ಫಾಲ್ಟ್ ನ ರಿಮೂವ್ ಮಾಡಬೇಕಾಗತ್ತೆ. ಮತ್ತೆ ಸ್ಪಾರ್ಕಿಂಗ್ ಇನ್ ದಿ ಪವರ್ ಕಾರ್ಡ್ ಅಲ್ಲಿ ಸ್ಪಾರ್ಕಿಂಗ್ ಬರ್ತಾ ಇದೆ. ಅವಾಗ ಏನಾಗಿರುತ್ತಪ್ಪ ಅಂದ್ರೆ ನಿಮ್ಗೆ ಲೂಸ್ ಕನೆಕ್ಷನ್ ಆಗಿರುತ್ತೆ ಅಥವಾ ಬ್ರೋಕನ್ ವೈರ್ ಬ್ರೇಕ್ ಆಗಿರುತ್ತೆ ಅಥವಾ ಲೂಸ್ ಕನೆಕ್ಷನ್ ಆಗಿದ್ರೆ ನಿಮ್ಗೆ ಆ ತರ ಆಗ್ತಾ ಇರ್ತದೆ. ಅವಾಗ ನೀವೇನ್ ಮಾಡಬೇಕು? ರಿಪೇರ್ ದ ವೈರ್. ಆ ವೈರ್ ನ ನಾವೇನ್ ಮಾಡ್ಬೇಕಾಗತ್ತೆ? ರಿಪೇರ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಐರನ್ ಸ್ಟಿಕ್ಕಿಂಗ್ ಟು ಕ್ಲಾತ್. ಅಂದ್ರೆ ಐರನ್ ಒಂಥರ ಸ್ಟಿಕ್ ಆಗ್ತಾ ಇರ್ತದೆ. ಅವಾಗ ಏನಾಗ್ತಾ ಇರ್ತದೆ ಅಂತಂದ್ರೆ ಡರ್ಟಿ ಸೋಲ್ ಪ್ಲೇಟ್. ಅಂದ್ರೆ ಅವಾಗ್ಲೇನೆ ಹೇಳಿದ್ನಲ್ಲ, ಬ್ಲಿಸ್ಟರ್ ಇನ್ ದಿ ಸೋಲ್ ಪ್ಲೇಟ್, ಅದು ಡ್ಯಾಮೇಜ್ ಕ್ಲಾತ್ಸ್ ಅದು ಹೇಳಿದ್ನಲ್ಲ. ಅದೇ ರೀತಿ ಸೋಲ್ ಪ್ಲೇಟ್ ಏನಾದ್ರು ಡರ್ಟಿ ಆಗಿದ್ರೆ ಆ ತರ ಆಗುತ್ತೆ. ಎಕ್ಸೆಸಿವ್ ಸ್ಕ್ರಾಚಸ್ ಇನ್ ದಿ ಕ್ಲಾತ್ ಅಲ್ಲಿ ಎಕ್ಸೆಸಿವ್ ಸ್ಕ್ರಾಚಸ್ ಬಿದ್ದಿದ್ರು ಆ ತರ ಆಗುತ್ತೆ. ಮತ್ತೆ ಓವರ್ ಹೀಟ್ ಆಫ್ ದಿ ಐರನ್ ನಲ್ಲಿ ಓವರ್ ಹೀಟ್ ಆಗಿದ್ರು ಸಹ ಆ ತರ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು ನಾವು? ಕ್ಲೀನ್ ದ ಸೋಲ್ ಪ್ಲೇಟ್ ಏನ್ ಮಾಡಬೇಕು? ಕ್ಲೀನ್ ಮಾಡಬೇಕು. ಯೂಸ್ ಲೆಸ್ ಸ್ಕ್ರಾಚಸ್. ಅಂದ್ರೆ ನೀವು ಬಟ್ಟೆನ ಸ್ಕ್ರಾಚಸ್ ನ ಏನ್ ಮಾಡಬೇಕು? ಕಡಿಮೆ ಇರಬೇಕು. ಅಡ್ಜಸ್ಟ್ ಥರ್ಮೋಸ್ಟಾಟ್ ಸೆಟ್ಟಿಂಗ್. ಥರ್ಮೋಸ್ಟಾಟ್ ನ ನಾವೇನ್ ಮಾಡಬೇಕು? ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಈ ಐರನ್ ಬಾಕ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಎಲೆಕ್ಟ್ರಿಕ್ ಹೀಟರ್ ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಹೀಟರ್. ಇದನ್ನ ನಾವು ಎಲೆಕ್ಟ್ರಿಕ್ ಹೀಟರ್ ಅಂತಾನು ಹೇಳ್ತೀವಿ, ಇನ್ನೊಂದು ಎಲೆಕ್ಟ್ರಿಕ್ ಸ್ಟವ್ ಅಂತಾನು ಹೇಳ್ತೀವಿ. ಇದರಲ್ಲಿ ನಮ್ಗೆ ಏನೇನ್ ಬರುತ್ತಪ್ಪ ಅಂದ್ರೆ ದ ಎಲೆಕ್ಟ್ರಿಕ್ ಹೀಟರ್ ರಿಲೇ ಆನ್ ದಿ ಕನ್ವರ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಎನರ್ಜಿ ಇಂಟು heat by passing an electric current through a basic electrical resistor
An electric heater consists of a heating element which necessary arrangement and control for the sending current through safely. In the current passed through the element, heat is generated. Electric heater or stove ಅಂದ್ರೆ ಇದನ್ನ ಎಲೆಕ್ಟ್ರಿಕ್ ಹೀಟರ್ ಅಥವಾ ಸ್ಟವ್ ಅಂತ ಕರಿತೀವಿ. ಇದೇನ್ ಮಾಡ್ತದೆ ಅಂತಂದ್ರೆ ನಮ್ದು ಎಲೆಕ್ಟ್ರಿಕ್ ಎನರ್ಜಿನ ತಗೊಂಡು ಅದೇನ್ ಮಾಡ್ತದೆ ನಮ್ಗೆ ಹೀಟಿಂಗ್ ಆಗಿ ಹೀಟಿಂಗ್ ನ ಟ್ರಾನ್ಸ್ಫರ್ ಮಾಡುತ್ತೆ. ಆಯ್ತಾ, ಎಲೆಕ್ಟ್ರಿಕ್ ಎನರ್ಜಿ ತಗೊಳುತ್ತೆ, ಹೀಟಿಂಗ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಇದರಲ್ಲಿ ಬರ್ತಕ್ಕಂಥದ್ದು ಒಂದು ಹೀಟಿಂಗ್ ಎಲಿಮೆಂಟ್ ಬರುತ್ತೆ. ಮತ್ತೆ ಇನ್ನೊಂದು ಹೀಟರ್ ಅಂದ್ರೆ ನಾವು ವಾಟರ್ ಹೀಟರ್ ಅನ್ನು ಹೇಳ್ತೀವಿ, ಎಲೆಕ್ಟ್ರಿಕ್ ಸ್ಟವ್ ಅಂತಾನು ಹೇಳ್ತೀವಿ. ಎರಡು ಹೀಟರ್ ಬರುತ್ತೆ, ಆ ಎರಡನ್ನೂ ಹೇಳ್ತೀನಿ ಇವಾಗ. ಒಂದು ಇಮರ್ಷನ್ ಹೀಟರ್ ಅಂತ ಹೇಳ್ತೀವಿ, ಒಂದು ಸ್ಟವ್ ಅಂತ ಹೇಳ್ತೀವಿ. ಇದ್ರಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ದ ಎಲೆಕ್ಟ್ರಿಕ್ ಹೀಟರ್ ಆರ್ ಸ್ಟವ್ ಫಾರ್ ಕುಕಿಂಗ್. ಇಟ್ ಈಸ್ ಎ ಕಾಮನ್ ಡೊಮೆಸ್ಟಿಕ್ ಅಪ್ಲೈನ್ಸ್ ಯೂಸ್ಡ್ ಫಾರ್ ದಿ ಕುಕಿಂಗ್. It works with the 200 volts AC supply and different models are available with the power usually from 500 watts to 2000 watts. ಅಂದ್ರೆ ಇದೊಂದು ಕಾಮನ್ ಡೊಮೆಸ್ಟಿಕ್ ಅಪ್ಲೈನ್ಸಸ್. ಈ ಎಲೆಕ್ಟ್ರಿಕ್ ಹೀಟರ್ ನ ನಾವೇನ್ ಮಾಡ್ತೀವಿ, ಕುಕ್ಕಿಂಗ್ ವರ್ಕ್ ಅಂದ್ರೆ ಅಡಿಗೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ಇದ್ರಿಗೆ ನಾವು 220 ವೋಲ್ಟ್ಸ್ AC ಸಪ್ಲೈನ ಕೊಡ್ತೀವಿ. ಅಂಡ್ ಡಿಫ್ರೆಂಟ್ ಮಾಡೆಲ್ಸ್, ಇದರಲ್ಲಿ ಹಲವಾರು ಮಾಡೆಲ್ಸ್ ಇರ್ತವೆ. ಮತ್ತೆ ಇದು ಬಂದು ಅವೈಲೇಬಲ್ ವಿತ್ ಪವರ್ ಯೂಸಲಿ ಅಂದ್ರೆ ಎಷ್ಟು ಪವರ್ ನ ಇದು ಯೂಸ್ ಮಾಡ್ಕೊಂತದೆ ಅಂದ್ರೆ 500 ವ್ಯಾಟ್ಸ್ ಇಂದ 2000 ವ್ಯಾಟ್ಸ್ ವರ್ಗು ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಪಾರ್ಟ್ಸ್ ಏನೇನ್ ಬರ್ತದಪ್ಪ ಅಂದ್ರೆ ಬೇಸ್ ಆರ್ ಬಾಡಿ, ಪೋರೋಕ್ಲೈನ್ ಪ್ಲೇಟ್, ಹೀಟಿಂಗ್ ಎಲಿಮೆಂಟ್, ಕನೆಕ್ಟರ್ ಪಿನ್, ಫ್ಲೆಕ್ಸಿಬಲ್ ವೈರ್ ಅಂಡ್ ಗಾರ್ಡ್ ಆರ್ ನಟ್. ಆಯ್ತಾ, ನೋಡಿ ಇಲ್ಲಿ ಏನಿರುತ್ತೆ ನಿಮ್ಗೆ ಬೇಸು ಮತ್ತೆ ಬಾಡಿ ಗೊತ್ತಾಯ್ತಾ, ಬೇಸು ಅಥವಾ ಬಾಡಿ ಗೊತ್ತಾಯ್ತಾ. ಆಮೇಲೆ ಇನ್ನೊಂದು ಪೋರೋಕ್ಲೈನ್ ಪ್ಲೇಟ್ ಅಂತಂದ್ರೆ ಒಳಗಡೆ ಬರುತ್ತೆ ನಿಮ್ಗೆ. ಇದು ಆಟೋಮೆಟಿಕ್ ಸ್ಟವ್, ಮ್ಯಾನ್ಯುಯಲ್ ಸ್ಟವ್ ಅಂತ ಬರುತ್ತೆ. ಮ್ಯಾನ್ಯುಯಲ್ ಸ್ಟವ್ ಅಲ್ಲಿ ನಿಮ್ಗೆ ಬರುತ್ತೆ ಪೋರೋಕ್ಲೈನ್ ಪ್ಲೇಟ್ ಅಂದ್ರೆ ನಾವು ಫೀಸ್ಗಳಿಗೆ ಯೂಸ್ ಮಾಡ್ತಕ್ಕಂಥ ಪ್ಲೇಟ್ ಬರುತ್ತೆ. ಆ ಪ್ಲೇಟ್ ನ ನಾವು ಪೋರೋಕ್ಲೈನ್ ಪ್ಲೇಟ್ ಅಂತ ಕರಿತೀವಿ. ಮತ್ತೆ ದಿಸ್ ಈಸ್ ಕಾಲ್ಡ್ ಎ ಹೀಟಿಂಗ್ ಎಲಿಮೆಂಟ್. ಏನಂತ ಕರಿತೀವಿ, ಇದನ್ನ ಹೀಟಿಂಗ್ ಎಲಿಮೆಂಟ್ ಅಂತ ಕರಿತೀವಿ. ಮತ್ತೆ ಬಂದು ನಿಮ್ಗೆ ಕನೆಕ್ಟಿಂಗ್ ಪಿನ್. ಓಕೆ ಗೊತ್ತಾಯ್ತಾ, ಇದನ್ನ ನಾವು ಕನೆಕ್ಟಿಂಗ್ ಪಿನ್ಸ್ ಅಂತ ಕರಿತೀವಿ. ಇದಕ್ಕೆ ಒಂದು ವೈರ್ ಬರುತ್ತೆ, ಅದನ್ನ ಫ್ಲೆಕ್ಸಿಬಲ್ ವೈರ್ ಅಂತ ಕರಿತೀವಿ. ಮತ್ತೆ ಗಾರ್ಡ್ ಆರ್ ನಟ್ ಅಂತಂದ್ರೆ ಇದಕ್ಕೆ ಬೇಸು ಅಂದ್ರೆ ಗಾರ್ಡ್ ಆರ್ ನಟ್ ಒಳಗಡೆ ಫಿಕ್ಸ್ ಮಾಡೋದಕ್ಕೆ ನಟ್ಟು ಎಲ್ಲಾನು ಗಾರ್ಡ್ ಆರ್ ನಟ್ ಅಂತ ಕರಿತೀವಿ. ಈ ಬೇಸ್ ಆರ್ ಬಾಡಿ ಅಂತ ತಗೊಂಡಾಗ it is a cover generally made of iron that acts as a stand for the whole electric stove. It is either circular or square in shape. The plate is fixed to the body with the help of